ಗುರುವೇ, ಯಾರಲ್ಲಿ ನಮ್ಮ ಅರಮನೆಯಿಂದ ನರ್ತಕಿಯರನ್ನು ಬರಮಾಡತಕ್ಕದ್ದು? ಪೇಳೆ ಸಚಿವಾರ್ಯ ಗಣ್ಯರೆ ಇಳೆಯೋಳ್ಯ ಮಗೇಳ್ಗೆ ಪೇಳೆ ಪೇಳೆ ಸಚಿವಾರ್ಯ ಗಣ್ಯರೆ ಇಳೆಯೋಳ್ಯ ಮಗೇಳ್ಗೆ ಪೇಳೆ ಋತು ಮೀರತರ ಸಕಲ ಭೂಸುರ ಋತು ಮೀರತರ ಸಕಲ ಭೂಸುರ ಸತತ ಸಕಲ ಭೂಸುರ ಕ್ಷತ್ರಿಯ ಪೇಳೆ ಸಚಿವಾರ್ಯ ಗಣ್ಯರೆ ಇಳೆಯೋಳ ಮಗೆ ಪೇಳೆ ಸತತ ಗೋಪರಿಪಾಲ ನೌರಥ ಸತತ ಗೋಪರಿಪಾಲ ನೌರಥ ಸಕಲ ಜನರ ಧರ್ಮವನ್ನು ಪೇಳ್ವರೆ ಪೇಳೆ ಸಚಿವಾರ್ಯ ಗಣ್ಯರೆ
ವೇಳೆಯೋಳ ಮಗೆ ವೇಳೆ ಅಗ್ನಿದೇವ ತಮ್ಮ ಅಧಿಕಾರವನ್ನು ಯಾವ ರೀತಿಯಲ್ಲಿ ಇಟ್ಟಿರುವಿರಿ ಅದನ್ನು ತಿಳಿಸಿ. ಅಪ್ಪಣೆ ಪ್ರಭು ಪ್ರಭು ಲಾಲಿಸ ಪ್ರಭು ಲಾಲಿಸ ಗಣರಾಜ ತೇಜ ಪ್ರಭು ಲಾಲಿಸ ಮಹೇಂದ್ರ ಪ್ರಭು ಲಾಲಿಸ ಗಣರಾಜ ತೇಜ ಪ್ರಭು ಲಾಲಿಸ ಮಹೇಂದ್ರ ಅಗ್ನಿದೇವ ಕಾಲ ಕಾಲದೋಳು ಮಳೆ ಬೇಳೆಯಿಂದ ಕಾಲ ಕಾಲದೋಳು ಮಳೆ ಬೇಳೆಯಿಂದ ಸುಗದಿ ಪ್ರಜೆಗಳೆಲ್ಲ ಸುಗದಿಂದಾಳ್ತುವಾರು ಪ್ರಭು ಲಾಲಿಸ ಗಣರಾಜ ತೇಜ ಪ್ರಭು ಲಾಲಿಸ ಸುತ್ತಲೇ ರೋದೀಗ ಸತ್ವರಾಜರಲ್ಲ ಸುತ್ತಲೇ ರೋದೀಗ ಸತ್ವರಾಜರಲ್ಲ ಕಪ್ಪ ಕಾಣಿಕೆಯ ಒಪ್ಪಿಸೋತಿರುವಾಗ ಪ್ರಭು ಲಾಲಿಸ ಗಣರಾಜ ತೇಜ ಪ್ರಭು ಲಾಲಿಸ ಮಹೇಂದ್ರ ಅಗ್ನಿದೇವ ಈ ನಮ್ಮ ದೇವಲೋಕದಲ್ಲಿ ನಮ್ಮ ಸುರಾಮುನಿಗಳಾದ ಯಾವ ಯಜ್ಞಗಳನ್ನು ಮಾಡಿ ಅಮೃತವನ್ನು ನೀಡುತ್ತಿರುವರು. ಅದು ಅಲ್ಲದೆ ನಮಗೆ ಬರಬೇಕಾದ ಕಪ್ಪ ಕಾಣಿಕೆಯನ್ನು ಆಯಾಯ ಕಾಲಕ್ಕೆ ತಂದು ಒಪ್ಪಿಸ್ತಿರೋರು. ಮತ್ತೇನಪ್ಪಣೆ ಮಹೇಂದ್ರ? ಬಲೆ ಬಲೆ ಅಗ್ನಿದೇವ, ನಿಮ್ಮ ವಾಕ್ಯವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನೀವಿನ್ನು ನಿಮ್ಮ ಪೀಠವನ್ನು ಪರಿಗ್ರಹಿಸಿ. ಅಪ್ಪಣೆ. ಕಲಾಂತಕ ಸೌಖ್ಯದಿ ಜಲನಿಧಿ ಚಂದ್ರಮನೆ ತ್ರಿಭುವನದಳು ಬಲರೇ ಸೌಖ್ಯದಿ ಜಲನಿಧಿ ಚಂದ್ರಮನೆ ತ್ರಿಭುವನದಳು ಬಲರೇ ಆಹಾ ನಿಹರನೆ ಆಹಾ ನಿಹರನೆ ಮೆರವನೆ ತೊರೆವನೆ ಸುರಪತಿಯ ಸೌಖ್ಯದಿ ಜಲನಿಧಿ ಚಂದ್ರಮನೆ ತ್ರಿಭುವನದಳು ಬಲರೇ ಧಿಕ್ಕಾರಗೊಳಿಸುವೆ ದುರ್ನೀಚರನು ಧಿಕ್ಕಾರಗೊಳಿಸುವೆ ದುರ್ನೀಚರನು ಕಲಹುವೆ ಜಲದೊಳು ಸೌಖ್ಯದಿ ಜಲನಿಧಿ ಚಂದ್ರಮನೆ ತ್ರಿಭುವನದೊಳು ಬಲರೇ ಕಲಾಂತಕ ನಿಮ್ಮ ಅಧಿಕಾರವನ್ನು ಯಾವ ರೀತಿಯಲ್ಲಿ ಇಟ್ಟಿರುವಿರಿ ಅದನ್ನು ತಿಳಿಸಿ. ಅಪ್ಪಣೆ.
ದುರ್ಮಾರ್ಗದಲ್ಲಿ ನಡೆಯುವ ದುರಾತ್ಮರನ್ನು ಸೆಳೆದು ನರಕದೊಳಗೆ ಮುಳುಗಿಸಿ ಧ್ವಂಸ ಮಾಡಿದರು. ಮಹೇಂದ್ರ, ಅಲ್ಲದೆ ಪುಣ್ಯ ಮಾಡಿದವರಿಗೆ ಸ್ವರ್ಗ, ಪಾಪಿಗಳಿಗೆ ಮಹೇಂದ್ರ, ಪಾಪಿಗಳಿಗೆ ನರಕ. ಇದು ಆ ಪರಮಾತ್ಮನ ನಿಯಮವಲ್ಲವೇ? ಚಿಂತಿಸಬೇಕೆ? ಚಿಂತೆಯೇನು? ಬಲೆ ಬಲೆ ಕಾಲಂತಕ, ನಿಮ್ಮ ವಾಕ್ಯವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನೀವಿನ್ನು ನಿಮ್ಮ ಪೀಠವನ್ನು ಪರಿಗ್ರಹಿಸಿ. ಅಪ್ಪನೇ, ಭುಜ ಬಲ ಸೌರ್ಯದಿ ಮೆರೆಯುವ ಯಮಗೆ ಸಮಾನರ ಹರಿಹರು ಧರೆಯೊಳಗೆ ಧರೆಯೊಳಗೆ ಧರೆಯೊಳಗೆ. ಭುಜ ಬಲ ಸೌರ್ಯದಿ ಮೆರೆಯುವ ಯಮಗೆ ಸಮಾನರ ಹರಿಹರು ಧರೆಯೊಳಗೆ ಧರೆಯೊಳಗೆ ಧರೆಯೊಳಗೆ. ಅಗ್ನಿ ಯಮನ ಬೆಂಬಲ ಎನಗಿದೆ, ಅಗ್ನಿ ಯಮನ ಬೆಂಬಲ ಎನಗಿದೆ, ದಾರುಣೆಯೊಳಗೆ ಮೆರೆಯುವೆ ನಾನು, ದಾರುಣೆಯೊಳಗೆ ಮೆರೆಯುವೆ ನಾನು. ಭುಜಬಲ 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 ಸೌರದಿ ಮೆರೆಯುವ ಯಮಗೆ ಸಮಾನರಿಗರು ಧರೆಯೊಳಗೆ ಧರೆಯೊಳಗೆ ಧರೆಯೊಳಗೆ. ಅಗ್ನಿದೇವ, ನಮ್ಮ ಆಸ್ಥಾನವು ಇಷ್ಟೊಂದು ಪ್ರಕಾಶಮಾನವಾಗಿ ಕಾಣುತ್ತಿರಲು ಕಾರಣವೇನು? ಸ್ವಾಮಿಯವರು ಬರ್ತೀರೋ ಸ್ವಾಮಿ? ಏನು, ಪೂಜ್ಯರಾದ ಗುರುಗಳು ನಮ್ಮ ಆಸ್ಥಾನಕ್ಕೆ ಬರುತ್ತಿರುವರೇ? ಬರಲಿ, ಬಹಳ ಸಂತೋಷ. ಶಂಭೋ ಮಹಾದೇವ. ಶಿವನಾಮ. ಶಿವನಾಮ ಬಾಬಾ ಚರಣ, ಬಾಬಾ ಚರಣ, ಬಾಬಾ ಚರಣ. ಶಂಭೋ ಮಹಾದೇವ. ಶಿವನಾಮ ಬಾಬಾ ಚರಣ, ಬಾಬಾ ಚರಣ, ಬಾಬಾ ಚರಣ. ಶಂಭೋ ಮಹಾದೇವ. ಶಿವ ಚರಣ ದೇವ, ಬಾಬಾ ಚರಣ ಶಂಭೋ. ಶಿವ ಚರಣ ದೇವ, ಬಾಬಾ ಚರಣ ಶಂಭೋ. ಶಿವನಾಮ ಬಾಬಾ ಚರಣ, ಬಾಬಾ ಚರಣ, ಬಾಬಾ ಚರಣ. ಗುರುಗಳ ಪಾದಕ್ಕೆ ನಮಸ್ಕರಿಸುವನು. ಮಹೇಂದ್ರ, ನಿಮಗೆ ಮಂಗಳವಾಗಲಿ ಮೇಲೆ ಕೇಳಿ. ಗುರುದೇವ, ತಮ್ಮ ಆಗಮನದಿಂದ ನಮ್ಮ ಮಂದಿರವೆಲ್ಲವೂ ಪವಿತ್ರವಾಯಿತು. ಅದು ಅಲ್ಲದೆ ನಾವು ಕೂಡ ಧನ್ಯರಾದವು. ಗುರುದೇವ, ನೀವಿನ್ನು ಈ ಪೀಠವನ್ನು ಅಲಂಕರಿಸಿ. ಆಗ್ಬಹುದು ಮಹೇಂದ್ರ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಅಗ್ನಿದೇವ, ಮಹೇಂದ್ರ, ನಮ್ಮ ಆಸ್ಥಾನವು ಇಷ್ಟೊಂದು ಅದ್ಭುತವಾಗಿ ಕಾಣುತ್ತಿರಲು ಕಾರಣವೇನು? ಮಹಾತ್ಮರು ಬರ್ತಿರೋರು. ಏನು, ಪೂಜ್ಯರಾದ ನಾರದ ಮಹಾತ್ಮರು ನಮ್ಮ ಆಸ್ಥಾನಕ್ಕೆ ಬರುತ್ತಿರುವರೇ? ಬರಲಿ, ಬಹಳ ಸಂತೋಷ. ಕೃಷ್ಣ ಮುಕುಂದ ಮುರಾರೇ. ಜಯ ಜಯ ಕೃಷ್ಣ ಮುಕುಂದ ಮುರಾರೇ. ಜಯ ಜಯ ಕೃಷ್ಣ ಮುಕುಂದ ಮುರಾರೇ. ಜಯ ಕೃಷ್ಣ ಮುಕುಂದ ಮುರಾರೇ. ಜಯ ಕೃಷ್ಣ ಮುಕುಂದ ಮುರಾರೇ. ಕೃಷ್ಣ
ಮುಕುಂದ ಮುರಾರಿ ಜಯ ಜಯ ಕೃಷ್ಣ ಮುಕುಂದ ಮುರಾರಿ ಹರ ಹರ ಕರುಣಾಸಾಗರ ಕಮಲ ವಿನಾಯಕ ಕರುಣಾಸಾಗರ ಕಮಲ ವಿನಾಯಕ ಕನಕಾಂಬರಧಾರಿ ಪಾಲ ಕೃಷ್ಣ ಮುಕುಂದ ಮುರಾರಿ ಜಯ ಜಯ ಕೃಷ್ಣ ಮುಕುಂದ ಮುರಾರಿ ನಾರಾಯಣ ನಾರಾಯಣ ಕಾಳಿಯ ಮಾಧನ ಕಂಸ ವಿಕೂದನ ಕಾಳಿಯ ಮಾರ್ದನ ಕಂಸ ವಿಕೂದನ ಕಾಳಿಯ ಮಾರ್ದನ ಕಂಸ ವಿಕೂದನ ವಲಯದಳಲೀಗ ಗೋಪಾಲ ಕೃಷ್ಣ ಮುಕುಂದ ಮುರಾರಿ ಜಯ ಜಯ ಕೃಷ್ಣ ಮುಕುಂದ ಮುರಾರಿ ಕೃಷ್ಣ ಮುಕುಂದ ಮುರಾರಿ ಹರ ಹರ ಪೂಜ್ಯರ ಪಾದಕ್ಕೆ ನಮಸ್ಕರಿಸುವನು. ಮಹೇಂದ್ರ ನಿನಗೆ ಮಂಗಳವಾಗಲಿ ಮೇಲೆ ಪೂಜ್ಯರೇ, ಈ ಪೀಠವನ್ನು ಅಲಂಕರಿಸಿ. ಆಗಬಹುದು ಮಹೇಂದ್ರ. ಸುರಮುನಿವರರ ನಿಮಯ ಸುರಮುನಿವರರೇ ನಿಮಯ ಘನಪಾದದಂದರುಷನ ನಾ ಮೇರೆ ಧನ್ಯನಾದನು ಮುನಿಪ ಪೂಜ್ಯರೇ, ಮಹೇಂದ್ರ ಕೇಳಲು ಅಪೇಕ್ಷಿಪ ದಯದೆ ಕೇಳಲು ಅಪೇಕ್ಷಿಪ ದಯದೆ ತಾನೊಂದು ನುಡಿಯ ತಿಳಿಸಬೇಕೈ ಮುನಿಪ ವಂದಿಸುವೆ ವಂದಿಸುವೆನು ಪೂಜಾರೇ ನಿಮಜನ ಕಮಲಕ್ಕೆ ವಂದಿಸುವೆ ಯಾವ ಯಾವ ಲೋಕದೊಳಗೆ ಯಾವ ಯಾವ ಲೋಕದೊಳಗೆ ಏನು ವಾರ್ತೆಯೋ ವಂದಿಸುವೆ ವಂದಿಸುವೆನು ಪೂಜಾರೇ ನಿಮಜನ ಕಮಲಕ್ಕೆ ವಂದಿಸುವೆ ಯಾವ ಯಾವ ಲೋಕದೊಳಗೆ ಯಾವ ಯಾವ ಲೋಕದೊಳಗೆ ಏನು ವಾರ್ತೆಯೋ ವಂದಿಸುವೆ ವಂದಿಸುವೆನು ಪೂಜಾರೇ ನಿಮಜನ ಕಮಲಕ್ಕೆ ವಂದಿಸುವೆ
ಪೂಜ್ಯರು, ಮಹೇಂದ್ರ, ತಾವು ತ್ರಿಲೋಕ ಸಂಚಾರಿಗಳು ಆದ ಕಾರಣ ಯಾವ ಯಾವ ಲೋಕದಲ್ಲಿ ಏನೇನು ವರ್ತಮಾನವಿರುವುದು ಅದನ್ನು ತಿಳಿಸಿಕೊಡಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುವೆನು. ಆಗಬಹುದು ಮಹೇಂದ್ರ. ನಾರಾಯಣ ನಾರಾಯಣ. ಬಲ ಬಲ. ನಾನು ಬಂದ ಕಾರ್ಯವನ್ನೇ ಈ ಮಹೇಂದ್ರನು ಕೇಳುತ್ತಿರುವನು. ಮಹೇಂದ್ರ, ಹೇಳುವೆನು, ಚೆನ್ನಾಗಿ ಲಾಲಿಸು. ನಾರಾಯಣ ನಾರಾಯಣ. ಕೇಳು ಸೂರೇಂದ್ರನೇ, ಸದ್ಗುಣ ಸಾಧನೆ. ಕೇಳು ಸೂರೇಂದ್ರನೇ ದೇವಾ. ಮಹೇಂದ್ರ, ಪೂಜ್ಯರೇ, ಲಾಲಿಸು ಚಾರವ, ಬೆಳ್ಳುವೆ ವಿಚಾರವ. ಲಾಲಿಸು ಚಾರವ, ಬೆಳ್ಳುವೆ ವಿಚಾರವ. ಕೇಳು ಸೂರೇಂದ್ರನೇ ದೇವಾ. ಮಹೇಂದ್ರ, ಪೂಜ್ಯರೇ, ಸೂರ್ಯನ ಮಗನದ ಸನಿರಾಜನವೋ ಸೂರ್ಯನ ಮಗ ಸನಿರಾಜನವೋ ಪಡವಿಯೊಳ್ ಪರಾಕ್ರಮೇ. ಮಹೇಂದ್ರ, ಪೂಜ್ಯರೇ, ಪಡವಿಯೊಳ್ ಪರಾಕ್ರಮೇ. ಎಂಜಲಸಿ ಮೇರೆ ವನೋ. ಮಹೇಂದ್ರ, ಪೂಜ್ಯರೇ, ಎಂಜಲಸಿ ಮೇರೆ ವನೋ. ಕೇಳು ಸೂರೇಂದ್ರನೇ ದೇವಾ. ನಾರಾಯಣ ನಾರಾಯಣ. ಮಹೇಂದ್ರ, ಪೂಜ್ಯರೇ, ವಿಳೆಯ ಮೊದಲಾದ 8 ಮಂದಿ ಅಷ್ಟದಿಕ್ಪಾಲಕರು, ಆದಿತ್ಯಾದಿ ನವಗ್ರಹಗಳು ಪ್ರಭುವಿನ ಆಜ್ಞೆಯಂತೆ ತಮ್ಮ ತಮ್ಮ ಕಾರ್ಯದಲ್ಲಿ ಸದಾ ನಿರತರಾಗಿರುವರು. ಅವರಲ್ಲಿ ಕೂಡ ಸೂರ್ಯದೇವನ ಮಗನಾದ ಶನಿರಾಜನೆಂಬುವನು ಚಪ್ಪಂದ 56 ದೇಶದ ಪ್ರಜೆಗಳಿಗೆ ಶುಭ ಫಲಗಳನ್ನು ಕೊಡುತ್ತಾ ಬಹಳ ವೈಭವದಿಂದ ಮೆರೆಯುತ್ತಿರೋರು ಮಹೇಂದ್ರ. ನಾರಾಯಣ ನಾರಾಯಣ. ಛೇ ಬಡನಾರದ ನಾರಾಯಣ ನಾರಾಯಣ. ಬಲ್ಲೆ ಬಲ್ಲೆನು ನಿಲ್ಲಿಸು ನಾರ ಸುರಸಭೆಯಲ್ಲಿ ಮುಸಿಯಾಡುವೆಯ. ಬಲ್ಲೆ ಬಲ್ಲೆನು ನಿಲ್ಲಿಸು ನಾರ ಸುರಸಭೆಯಲ್ಲಿ ಮುಸಿಯಾಡುವೆಯ. ಬಲ್ಲನು ನೋ ಸನಿಯ ಮೈಮಯ, ಬಲ್ಲನು ನೋ ಸನಿಯ ಮೈಮೈ. ನಿಲ್ಲಿಸು ನಿನ್ನಯ ಮಾತುಗಳ ಮಾತುಗಳ ಮಾತುಗಳ. ಛೇ ಬಡನಾರದ ಹೊಚ್ಚು ನಾರದ ಹೊಚ್ಚು ಬಾಯ್ಗೊಳ್ಳ ಹೆಚ್ಚಿಗೆ ಬಂದಂಗೊಳ್ಳುವಯ. ಹೊಚ್ಚು ನಾರದ ಹೊಚ್ಚು ಬಾಯ್ಗೊಳ್ಳ ಹೆಚ್ಚಿಗೆ ಬಂದಂಗೊಳ್ಳುವಯ. ತಗ ತಗ ಬಿಡು ಬಿಡು ಸೊಗಸಿನ ನುಡಿಗೊಳ, ತಗ ತಗ ಬಿಡು ಬಿಡು ಸೊಗಸಿನ ನುಡಿಗೊಳ. ಆತನ ಮೈಮೆ ಹೊಗಳುವಯ ಹೊಗಳುವಯ ಹೊಗಳುವಯ. ನಾರಾಯಣ ನಾರಾಯಣ. ಛೇ ಬಡನಾರದ ಆ ನನ್ನ ಶಿಷ್ಯ ಸೈರಾಜನ ಮಹಿಮೆಯು ನನಗಿಂತಲೂ ನಿನಗೆ ಹೇಗೆ ತಿಳಿಯಿತು? ನಾನು ಬಲ್ಲೆ ಎಂದು ಬಹಳ ಅಹಂಕಾರದಿಂದ ಮಾತನಾಡುತ್ತಿರುವೆಯಲ್ಲ.
ಗುರುದೇವ ಶಾಂತಿ. ನಾನೀಗಲೇ ಕೈಲಾಸ ಪರ್ವತಕ್ಕೆ ಹೋಗಿ ಬಂದೆನು. ಗುರುದೇವ, ಬ್ರಹ್ಮಾಂಡವು ನಡುಗುವುದು ಈಗಲೇ, ಬ್ರಹ್ಮಾಂಡವು ನಡುಗುವುದು ಈಗಲೇ, ಬ್ರಹ್ಮಾಂಡವು ನಡುಗುವುದು ಈಗಲೇ, ಬ್ರಹ್ಮಾಂಡವು ನಡುಗುವುದು ಈಗಲೇ, ಈಗಲೇ, ಈಗಲೇ. ಗುರುದೇವ, ಗಂಗರ ಯಕ್ಷಕಿಲ್ಲದ, ಗಂಗರ ಯಕ್ಷಕಿಲ್ಲದ ಪಕ್ಷಿ ಗಂಧರ್ವ ಸುರಲೋ, ಪಕ್ಷಿ ಗಂಧರ್ವ ಸುರಲೋ, ಗಡ ಗಡಗ ನನ್ನ ಸಹೋದರನು ನಿಂದಿಸಿ ಮಾತನಾಡುತ್ತಿರುವ ನನ್ನ ಪಾಡು ಏನಾಗುವುದೆಂದು ನಿಮಗೆ ತಿಳಿದಿದೆ? ಯಮಧರ್ಮ, ನಿನಗಿದು ತಿಳಿಯದು. ನೀನೀಗ ಸುಮ್ಮನೆ ಕುಳಿತುಕೋ. ನಾನು ಸುಮ್ಮನೆ ಕುಳಿತುಕೊಳ್ಳುವುದೇ? ನನ್ನ ಸಹೋದರನು ನಿಂದಿಸಿ ಮಾತನಾಡುತ್ತಿರುವ ಈ ಸುರಸಭೆಯಲ್ಲಿ ನಾನು ಅರೆಕ್ಷಣಗಳಿಲ್ಲ. ನಾನೇ ಮಹೇಂದ್ರ, ನಾನು ಈಗಲೇ ಮಾಡುವೆನು. ಗುರುದೇವ, ಗುರುದೇವ ಶಾಂತಿ. ನಾನೀಗಲೇ ಕೈಲಾಸ ಪರ್ವತಕ್ಕೆ ಹೋಗಿ ಬಂದೆನು. ಅಲ್ಲಿ ಪರಶಿವನು ಆ ಶನಿರಾಜನ ಕಾಟವನ್ನು ತಾಳಲಾರದೆ ಕಲ್ಲು ಗವಿಯೊಳಗೆ ಆತ್ಮಲಿಂಗವಾಗಿ ಅವಿತುಕೊಂಡಿದ್ದರು. ಅದನ್ನು ನಾನು ಈಗ ತಾನೇ ಈ ಕಣ್ಣಾರ ನೋಡಿ ಬಂದೆನು ಗುರುದೇವ. ಆಯ್ತು, ಮಾತಾಯ್ತು. ಎಲ್ಲೆಲ್ಲೋ ಬಡದಾರದ ಆ ಸಂಜೆ ಪರಾಕ್ರಮವನ್ನು ನಿನ್ನ ಮುಂದೆ ನನ್ನ ಎದುರಿಗೆ ಆಡುವ ತಪ್ಪಿಗೆ ಈ ಸುರಸಭೆಯನ್ನು ಬಿಟ್ಟು ಹೊರಡುವ ನಾನು. ನಾರಾಯಣ ನಾರಾಯಣ. ಏನು ಆ ಶನಿ ಪರಮಾತ್ಮನನ್ನು ಜರುದಲ್ಲದೆ ನನ್ನನ್ನು ಈ ಸುರಸಭೆಯನ್ನು ಬಿಟ್ಟು ಹೊರಡು ಎಂದು ಹೇಳುವಿರಾ? ಇರಲಿ, ಆ ಪರಮಾತ್ಮನ ಕರುಣವೆಂದಿದ್ದರೆ ನಾನೇ ನೋಡುವೆನು. ಇಲ್ಲ ನೀವೇ ಹೊರಡಿ. ಇಲ್ಲ ನೀನೇ ಹೊರಡುವನಾಗಿ. ಇಲ್ಲ ನೀನೇ ಹೊರಡುವನಾಗು. ಬಿಡಿ ಬಿಡಿ ನಿಮ್ಮಯ ವೈರವು ತರವೆ ವಿರೋಧ ನುಡಿಗಳ ಬಿಡಿ ಬಿಡಿ, ನೀವು ಬಿಡಿ ಬಿಡಿ, ನೀವು ಬಿಡಿ ಬಿಡಿ. ಬಿಡಿ ಬಿಡಿ ನಿಮ್ಮಯ ವೈರವು ತರವೆ ವಿರೋಧ ನುಡಿಗಳ ಬಿಡಿ ಬಿಡಿ, ನೀವು ಬಿಡಿ ಬಿಡಿ, ನೀವು ಬಿಡಿ ಬಿಡಿ. ಗುರುವೇ ನೀವು ಕೋಪವ ಮಾಡದ, ಗುರುವೇ ನೀವು ಕೋಪವ ಮಾಡ ನಡೆಯಿರಿ ನಿಮ್ಮಯ ಆಶ್ರಮಕ್ಕೆ, ನಡೆಯಿರಿ ನಿಮ್ಮಯ ಆಶ್ರಮಕ್ಕೆ. ಬಿಡಿ ಬಿಡಿ ನಿಮ್ಮಯ ವೈರವು ತರವೆ ವಿರೋಧ ನುಡಿಗಳ ಬಿಡಿ, ನೀವು ಬಿಡಿ ಬಿಡಿ, ನೀವು ಬಿಡಿ ಬಿಡಿ. ಸರಿಯೇ ನಾರದ ಈ ಪರಿ ನುಡಿಯುವುದು, ಸರಿಯೇ ನಾರದ ಈ ಪರಿ ನುಡಿಯುವುದು ವಿರೋಧ ನುಡಿಗಳ ನುಡಿವಿರ, ವಿರೋಧ ನುಡಿಗಳ ನುಡಿವಿರ. ಬಿಡಿ ಬಿಡಿ ನಿಮ್ಮಯ ವೈರವು ತರವೆ ವಿರೋಧ ನುಡಿಗಳ ಬಿಡಿ, ನೀವು ಬಿಡಿ ಬಿಡಿ, ನೀವು ಬಿಡಿ ಬಿಡಿ. ಗುರುದೇವ, ಮಹೇಂದ್ರ, ಪೂಜ್ಯರನ್ನು ಈ ರೀತಿಯಾಗಿ ನಿಂದಿಸಿ ಮಾತನಾಡಬಹುದೇ? ಮಹೇಂದ್ರ, ಆ ನಾರದನ್ನು ಹಾಡುತ್ತಿರುವ ಮಾತಿಗೆ ನನಗೆ ಕೋಪವು ಬಾರದೆ? ಶಾಂತರಾಗಿ ಗುರುದೇವ. ಪೂಜ್ಯರೇ, ಮಹೇಂದ್ರ, ಗುರುಗಳನ್ನು ಈ ರೀತಿಯಾಗಿ ನಿಂದಿಸಿ ಮಾತನಾಡಬಹುದೇ? ನಾರಾಯಣ ನಾರಾಯಣ. ಮಹೇಂದ್ರ, ನನ್ನನ್ನು ಈ ಸರಸಭೆಯನ್ನು ಬಿಟ್ಟು ಹೊರಡು ಎಂದು ಹೇಳಿದರಲ್ಲ, ಆ ಮಾತು ನಿಮಗೆ ಸರಿಯೇ? ಶಾಂತರಾಗಿ ಪೂಜ್ಯರಿ, ನೀವಿರುವರು ಈ ರೀತಿಯಾಗಿ ಕಲಹವನ್ನು ಮಾಡುತ್ತಿದ್ದರೆ ನಮ್ಮ ಸುರಲೋಕ ಉಳಿಯುವುದೇ? ಆದ ಕಾರಣ ನಿಮ್ಮಿರುವರ ಕಲಹಗಳನ್ನು ಬಿಟ್ಟು ತಮ್ಮ ತಮ್ಮ ಆಶ್ರಮಗಳಿಗೆ ತೆರಳಬೇಕೆಂದು ಈಗೋ ಕರಮುಗಿದು ಬೇಡಿಕೊಳ್ಳುವೆನು.
ಆಗಬಹುದು ಮಹೇಂದ್ರ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಛೇ ಬಡನಾರದ. ನಾರಾಯಣ ನಾರಾಯಣ. ಬಲ ಬಲ, ನಾನು ಬಂದ ಕಾರ್ಯವು ನನ್ನ ಕೈಗೂಡುತ್ತಿದ್ದಾಯಿತು. ಗುರುಗಳನ್ನು ರೇಗಿಸಿದುದು ಆಯಿತು. ಕೆಳಕ್ಕೆ ಒಂದು ಬೀಜವನ್ನು ಬಿತ್ತಿರುವನು. ಆ ಬೀಜವು ಮೊಳಕೆ ಹಿಡಿದು, ಮೊಳಕೆಯು ಸಸಿಯಾಗಿ, ಸಸಿಯು ಹೂ ಬಿಟ್ಟು, ಹೂವು ಕಾಯಾಗಿ, ಕಾಯಿ ಹಣ್ಣಾಗಿ, ಆ ಹಣ್ಣು ನಮ್ಮ ವಿದ್ಯಾಗುರುಗಳಿಗೆ ಲಭಿಸುವುದು ಅಥವಾ ಈ ಶನಿ ಪರಮಾತ್ಮನಿಗೆ ಲಭಿಸುವುದು. ಅದನ್ನು ನಾನು ಈ ಕಣ್ಣಾರ ನೋಡಿ ಆನಂದ ಪಡುವೆನು. ನಾರಾಯಣ ನಾರಾಯಣ. ಶರಣ ಶರಣ. ಶರಣೋ ಶರಣಯ್ಯ ರಣೋ ಶರಣಯ್ಯ ಕಲೆ ಪುರುಷ ನಿನಗೆ ನನರಿ ನಿನ್ನ ಮಾಯ ದೇವ, ನನರಿ ನಿನ್ನ ಮಾಯ. ನಾರಾಯಣ ನಾರಾಯಣ. ಶರಣೋ ಶರಣಯ್ಯ ಶರಣೋ ಶರಣಯ್ಯ ಕಲೆ ಪುರುಷ ನಿನಗೆ ನನರಿ ನಿನ್ನ ಮಾಯ ದೇವ, ನನರಿ ನಿನ್ನ ಮಾಯ. ನಾರಾಯಣ ನಾರಾಯಣ. ಸಂಪಿಗೆ ಹೂವಿನಾಗೆ ದೇವಾ, ಸನಿದೆ ಸಂಪಿಗೆ ಹೂವಿನಾಗೆ ಗುಂಪಾಯ್ತು ನಿನ್ನ ಪರುಷೆ ಸಂಪತ್ತು ಗಾರ ಕಲಿಪುರುಷ ಶನಿದೇವ. ಸಂಪತ್ತು ಗಾರ ಕಲಿಪುರುಷ ಶನಿದೇವ, ನನರಿಯೇ ನಿನ್ನ ಮಾಯ ದೇವ, ನನರಿಯೇ ನಿನ್ನ ಮಾಯ. ಶರಣೋ ಶರಣಯ್ಯ ರಣೋ ಶರಣಯ್ಯ ಕಲೆ ಪುರುಷ ನಿನಗೆ ನನರಿಯೇ ನಿನ್ನ ಮಾಯ ದೇವ, ನನರಿಯೇ ನಿನ್ನ ಮಾಯ ದೇವ. ನಾರಾಯಣ ನಾರಾಯಣ. ನೆನೆದವರ ಮನದಲ್ಲಿ ದೇವಾ, ಶನಿದೇವ ನಾರಾಯಣ ನಾರಾಯಣ. ನೆನೆದವರ ಮನದಲ್ಲಿ ಕರೆಮರದಡಿಯಲ್ಲಿ ಒಡೆದು ಮುಡಿರುವಂತ ಮಾಯಕಾರ ಶನಿದೇವ, ಒಡೆದು ಮುಡಿರುವಂತ ಮಾಯಕಾರ ಶನಿದೇವ, ನಾನರಿಯೇ ನಿನ್ನ ಮಾಯ ದೇವ, ನನರಿಯೇ ನಿನ್ನ ಮಾಯ. ಶರಣೋ ಶರಣಯ್ಯ ಶರಣೋ ಶರಣಯ್ಯ ಕಲೆ ಪುರುಷ ನಿನಗೆ ನನರಿಯೇ ನಿನ್ನ ಮಾಯ ದೇವ, ನನರಿಯೇ ನಿನ್ನ ಮಾಯ ದೇವಾ. ಶನಿದೇವ
ವಿನೋದಗಾಲ ತಡೆಯುವ ಸುಲಭೋಪಾಯ ಎನ್ನನ್ನು ಪೂಜಿಸುವ ಭಕ್ತರಿಗೆ ಐಶ್ವರ್ಯ ಎನ್ನನ್ನು ಪೂಜಿಸುವ ಭಕ್ತರಿಗೆ ಐಶ್ವರ್ಯ ಎನ್ನನ್ನು ನೀಡುವ ಭಕ್ತರಿಗೆ ಪರಿಪರಿತಗಡ ಅಂತವರಿಗೆ ಯಾರು ನನ್ನ ನೋಡಲು ಹಿಂಜರಿದು ತಮ್ಮ ತಮ್ಮ ದುರಾಂಕಾರಗಳು ಅಂತವರಿಗೆ ಈಗಿರುವಲ್ಲಿ ಮಹೇಂದ್ರ ಪಾಡುತ್ತಿದ್ದರೆ ನನ್ನ ಎಂದು ಹೀಯಾಡಿ ಸಿದ್ಧರಿಸಿ ಮಾತನಾಡಿದರು. ಇರಲಿ ಗುರುಗಳ ರಾಜ್ಯವಾಗಲು ನನಗೀಗ ಸಮಯ. ಜೈ ಕರಿಮಾಯೆ, ಜೈ ಕರಿಮಾಯೆ. ಸೈ ರಾಜ, ನಿನಗೆ ಮಂಗಳವಾಗಲಿ ಮೇಲೆ ಕೇಳು. ಗುರುದೇವ. ಸೈ ರಾಜ, ಎಂದು ಬಾರದವರು ಈ ದಿವಸ ನನ್ನ ಆಶ್ರಮಕ್ಕೆ ಬರಲು ಕಾರಣವೇನು? ಗುರುದೇವ. ಸೈ ರಾಜ, ತಿಳಿಸುವೆನು. ಗುರುದೇವ ಚರಣಕ್ಕೆ ನಿಮ್ಮ ಶಿಷ್ಯನಾದ ನನ್ನನ್ನು ಕೈಬಿಡದೆ ಕಾಪಾಡಬೇಕು ಬೇಡಿಕೊಳ್ಳುತ್ತೇವೆ. ಸೈ ರಾಜ, ನೀನು ಬಂದ ಸಮಾಚಾರವನ್ನು ತಿಳಿಸಿದರೆ. ಗುರುದೇವ, ನನ್ನನ್ನು ಕೋರಿಕೆ ಇರುವುದು ಖಂಡಿತವಾಗಿ ಮಾಡಿಸಿಕೊಡುವಿರಾ? ಬೆಳೆಯ ಸನಿ ರಾಜನೇ ಬಂದಿರುವಂತ ಕಾರಣ ಹೇಳಯ. ಸೈ ರಾಜನೇ, ಬೆಳೆಯ ಸನಿ ರಾಜನೇ ಬಂದಿರುವಂತ
ಸನಿರಾಜನೇ ಕಾರಣ ಬೇಳೆಯ ಶ್ರೀರಾಜನೇ ಗುರುದೇವ ಎಂದು ಭಾರತದವರನ್ನು ಈ ದಿವಸ ನನ್ನ ಆಶ್ರಮಕ್ಕೆ ಬರಲು ಕಾರಣವೇನು ಅದನ್ನು ತಿಳಿಸಿದರೆ ನಾನು ಸತ್ಯವಾಗಿ ನಡೆಸಿಕೊಡುವೇನಪ್ಪ, ಸತ್ಯವಾಗಿ ನಡೆಸಿಕೊಡುವೆನು. ಗುರುದೇವ ಶ್ರೀರಾಜ ನಿಮ್ಮ ಶಿಷ್ಯನಾದ ನನ್ನನ್ನು ಕೈಬಿಡದೆ ಕಾಪಾಡಬೇಕೆಂದು ಬೇಡಿಕೊಳ್ಳುವೆ. ನಿನಗೆ ಮಂಗಳವಾಗಲಿ ಮೇಲೆ ಕೇಳಪ್ಪ. ಗುರುದೇವ ಶ್ರೀರಾಜ ಮತ್ಯಾವುದಿರುವುದಪ್ಪ? ಹಾಗಾದರೆ ನನ್ನ ಕೋರಿಕೆ ಇರುವುದು ಖಂಡಿತವಾಗಿ ನಡೆಸಿಕೊಡುವಿರಾ? ಅದೇನು ತಿಳಿಸುವನಾಗಪ್ಪ. ಗುರುದೇವ ಶ್ರೀರಾಜ ಪರಮಾತ್ಮ, ಏನು ಏನು ನೀನು ನಮ್ಮ ರಾಜಿಗೆ ಬರುವನೇ ಪರಮಾತ್ಮ? ಪರಮಾತ್ಮ ದೇವಾ ದೇವಾ ಸನಿದೇವಾ, ಅಯ್ಯೋ ಪರಮಾತ್ಮ, ನೀನು ಒಗ್ಗರಿಸಿದರೆ ನಾನು ತಡೆಯುವುದುಂಟೆ ಪರಮಾತ್ಮ. ನೀನು ಒಗ್ಗರಿಸಿದರೆ ನಾನು ತಡೆಯುವುದುಂಟೆ ಬೇಡವ ಸನಿರಾಜ, ಬೇಡವ ಸನಿರಾಜ, ಬೇಡಿ ಕೊಂಬೆ ನಿಮ್ಮ ಇಡಾವೋ ಸನಿರಾಜನೇ. ಪರಮಾತ್ಮ ಅಯ್ಯ ಸಹಿರಾಜನೇ, ಗುರುದೇವ ನನ್ನ ರಾಜಿಗೆ ಬರುತ್ತೇನೆ ಎಂದು ಹೇಳಿದ ಕೂಡಲೇ ಈ ನನ್ನ ಶರೀರವು ಗಡಗಡದೆ ನಡುಗುತ್ತಿರುವುದಪ್ಪ. ಆಕಾಶವೇ ಅದರುತ್ತಿರುವುದು, ಈ ಭೂಮಿಯೇ ತಳ್ಳಳುತ್ತಿರುವುದು. ನೀ ನನ್ನ ರಾಜಿಗೆ ಬರಲಾಗದೆಂದು ನಾನು ಕರಮುಗಿದು ಬೇಡಿಕೊಳ್ಳುವೇನಪ್ಪ, ಬೇಡಿಕೊಳ್ಳುವೇನು ರಾಜ. ಮತ್ತೆ ದೇವಾ ದೇವಾ ಶನಿದೇವಾ ಪರಮಾತ್ಮ. ಐದೋರ್ ಸಹ ಬಂದರೆ ನಾನು ತಡೆಯುವುದುಂಟೆ ಪರಮಾತ್ಮ. ಐದೋರ್ ಸಹ ಬಂದರೆ ನಾನು ತಡೆಯುವುದುಂಟೆ ಬೇಡವ ಸನಿರಾಜ ಪರಮಾತ್ಮ. ಬೇಡವ ಸನಿರಾಜ, ಬೇಡಿ ಕೊಂಬೆ ನಿಮ್ಮ ಬಿಡಾವೋ ಸನಿರಾಜನೇ. ಅಯ್ಯೋ ಪರಮಾತ್ಮ, 5 ವರ್ಷವರ ರಾಶಿಗೆ ಬರಲಾಗದೆಂದು ನಾನು ಕರಮುಗಿದು ಬೇಡಿಕೊಳ್ಳುವೆನಪ್ಪ, ಬೇಡಿಕೊಳ್ಳುವೆನು ರಾಜ. ಮತ್ತೆ ಹಾ ಪರಮಾತ್ಮ, 30 ತಿಂಗಳೆಂದರೆ 2 ವರ್ಷವಾಯಿತು. 2 ವರ್ಷವು ನನ್ನ ರಾಶಿಗೆ ಬರಲಾಗದೆಂದು ನಾನು
ಕರಮುಗಿದು ಬೇಡಿಕೊಳ್ಳುವನಪ್ಪ, ಬೇಡಿಕೊಳ್ಳುವ. ಬಿಡು ಬಿಡು ಮತ್ತೆ ವರವನ್ನು ಕರುಣಿಸುವ ಹಾ ಪರಮಾತ್ಮ, ದೇವಾ ದೇವಾ ಸನಿದೇವ ಪರಮಾತ್ಮ, ಬಡವಾನ ಹಿಡಿಯಲು ನಿನಗೆ ತರವಲ್ಲ ಪರಮಾತ್ಮ. ಬಡವಾನ ಹಿಡಿಯಲು ನಿನಗೆ ತರವಲ್ಲ, ಬೇಡವಸನೆ ರಾಜ ಪರಮಾತ್ಮ. ಬೇಡವಸನೆ ರಾಜ ಬೇಡಿ ಒಮ್ಮೆ ನಿಮ್ಮ ಬೇಡವೋ ಶನಿ ರಾಜನೇ. ರಾಜನೇ, 30 ದಿವಸ ಬರಲಾಗದೆಂದು ನಾನು ಮತ್ತೊಂದು ಸಾರಿ ಕರಮುಗಿದು ಬೇಡಿಕೊಳ್ಳುವೆನಪ್ಪ, ಬೇಡಿಕೊಳ್ಳುವೆನು. ಅಯ್ಯೋ ಪರಮಾತ್ಮ, ನಾನು ಎಷ್ಟು ವಿಧವಾಗಿ ಪರಮಾತ್ಮನನ್ನು ಬೇಡಿಕೊಂಡರು, ನನ್ನ ಮೇಲೆ ಕೋಪರೂಢನಾಗೆ ನಿಂತಿರುವನಲ್ಲ. ಇರಲಿ, ಎಲ್ಲವೂ ಆ ಪರಮಾತ್ಮನ ಕೃಪೆ ಇದ್ದಂತಾಗಲಿ. ಅಯ್ಯ ಸೈರಾಜನೇ, ಸೈರಾಜನೇ, ಕಾಕವಾನೆ ಕಾಕವಾನೆ ಮಾತನಾಡಪ್ಪ, ಮಾತನಾಡು. ನನ್ನ ಮೇಲೆ ಕೋಪ ಬೇಕಪ್ಪ. ಅಯ್ಯ ಸೈರಾಜನೇ, ನಿನಗೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇರುವುದಾದರೆ ಒಂದು ಕಾಲು ಜಾವ ನನ್ನ ರಾಶಿಗೆ ಬರುವಂತವನಾಗಪ್ಪ. ಶುಭವಾಗಲಿ, ಹೋಗಿ ಬಪ್ಪ. ರಾಜನ ರಾಶಿಗೆ ಬರುವಂತೆ ವರವನ್ನು ಕೊಟ್ಟಿರುವನು. ಆತನು ಬರುವಷ್ಟರಲ್ಲಿ ಗಂಗಾ ತೀರಕ್ಕೆ ಜಪಕ್ಕೆಂದು ಹೋಗಿ ಒಂದು ಕಾಲು ಜಾವ ಮೀರಿ ಬರುವೆನು. ಆಗ ನನ್ನ ಶಿಷ್ಯನ ರಾಜನು ನನ್ನನ್ನು ಏನು ಮಾಡಬಲ್ಲನು, ನಾನೇ ನೋಡಿಕೊಂಡೆ. ಶಂಭೋ ಮಹಾದೇವ, ಶಂಭೋ ಮಹಾದೇವ.
ಒಂದು ಕಾಲು ಜಾವ ರಾಜ ಬ್ರಾಹ್ಮಣೆಯನ್ನು ಪಾಲಿಸಿದವರು. ಈಗ ಹೋಗಿರುವರು ಏನು ಮಾಡಲಿ, ಏನು ತಾನೇ ಮಾಡಲಿ? ಇರಲಿ ನನ್ನ ಮಾಯಾಶಕ್ತಿಯಿಂದ ಎರಡು ಸರಿ ಕಣ್ಣುಗಳನ್ನು ನಿರ್ಮಿಸಿ ಆ ಹಣ್ಣುಗಳು ಮಾಡಿ ನಾನು ವ್ಯಾಪಾರಿಯಾಗಿ ಹೋಗಿ ನನ್ನ ಅಘೋರವಾದ ಕಥೆ ಮಾಡುವೆನು. ಇದು ಅಲ್ಲದೆ ಮಾಡುವೆನು. ಇದೆಲ್ಲ ಜೈ ಕರಿಬಾಯಿ, ಜೈ ಕರಿಬಾಯಿ. ಸಚಿವೈ ವಚನವು ಉಚಿತವು ಬಲ್ಲವೇ, ಸಚಿವ ಗೆಲು ಬೇಗನೆ. ಮಂತ್ರಿ ಮಳೆ ಬೇಳೆ ಇಂದಲೇ ಇಳೆಯೆಲ್ಲ ಸೌಖ್ಯವೇ. ಮಂತ್ರಿ ಸೈನಾಧೀಶರೇ, ಮಳೆ ಬೇಳೆ ಇಂದಲೇ ಇಳೆಯೆಲ್ಲ ಸೌಖ್ಯವೇ. ಒಳೆಯುವ ಋತುಗಳ ಕಟ್ಟಿಸಿಕೊಳ್ಳುವೆನ ಸಚಿವ ಬೇಗನೆ. ಸಚಿವೈ ವಚನವ ಉಚಿತವು ಬಲ್ಲವು, ಸಚಿವ ಬೇಗನೆ. ಮಂತ್ರಿ ಸುತ್ತಲೂ ಇರುತ್ತಿರೆ ಶತ್ರು ರಾಜರು. ಸುತ್ತಲೂ ಇರುತ್ತಿರೆ ಶತ್ರು ರಾಜರು. ಕಪ್ಪ ಕಣಿಕೆಗಳ ಕೊಡುತ್ತಲಿರುವರೆ, ಸಚಿವ ಬೇಗನೆ. ಸಚಿವೈ ವಚನವ ಉಚಿತವು, ಸಚಿವ ಬೇಗನೆ. ಮಂತ್ರಿ, ನಮ್ಮ ರಾಜ್ಯದಲ್ಲಿ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲ ಸುಖ ಸಂತೋಷದಿಂದ ಬಾಳುತ್ತಿರುವರೆ, ಅದು ಅಲ್ಲದೆ ನಮಗೆ ಕೊಡಬೇಕಾದ ಕಪ್ಪ ಕಾಣಿಕೆಗಳನ್ನು ಸಕಲಕ್ಕೆ ಕೊಡುತ್ತಿರುವರೆ, ಆ ವಿಚಾರವನ್ನು ತಿಳಿಸೋಣಾಗು ಮಂತ್ರಿ. लाले सही प्रभा कलक बेलोता, लाले सही प्रभा ರಾಜೇಂದ್ರ ಮಂತ್ರಿ लाले सही प्रभा कलक बेलोता, लाले सही प्रभा कलक लगोಳು ಮಳೆ ಬೇಳೆಯಿಂದ. ಮಂತ್ರಿ ಕಲಕ लगोಳು ಮಳೆ ಬೇಳೆಯಿಂದ ಇಳೆಯೆಲ್ಲ ಸೌಖ್ಯ, ಇಳೆಯೆಲ್ಲ ಸೌಖ್ಯ ಸೌಖ್ಯದಿಂದ ಬಾಳ್ವಾರ. ಲಾಲೆ ಸೈ ಪ್ರಭಾ ಕಲಕ ಬೀಳೋತ, ಲಾಲೆ ಸೈ ಪ್ರಭಾ. ರಾಜೇಂದ್ರ ಮಂತ್ರಿ ವರಕುಲ ಭೀಮ ಅಂತನೋ ಶತ್ರು ರಾಜರೆಲ್ಲ ಕಪ್ಪ ಕಾಣಿಕೆಯ, ಶತ್ರು ರಾಜರೆಲ್ಲ ಕಪ್ಪ ಕಾಣಿಕೆಯ ತಪ್ಪದೆ ಕೊಡುವಾರೋ, ತಪ್ಪದೆ ಕೊಡುವಾರೋ. ನವ್ಯದಿಂದ ಬಾಳ್ವಾರೋ, ಲಾಲೆ ಸೈ ಪ್ರಭು ಕಲಕ ಬೀಳೋತ, ಲಾಲೆ ಸೈ ಪ್ರಭು, ಲಾಲೆ ಸೈ ಪ್ರಭು, ಲಾಲೆ ಸೈ ಪ್ರಭು. ರಾಜೇಂದ್ರನೇ, ನಮ್ಮ ರಾಜ್ಯದಲ್ಲಿ ಮಳೆ ಬೆಳೆಗಳಿಂದ ಕೂಡಿ ಪ್ರಜೆಗಳು ಸೌಖ್ಯ ನೀಡುವರು. ಅದು ಅಲ್ಲದೆ ನಮಗೆ ಕೊಡಬೇಕಾದ ರಾಜರು ಕಪ್ಪ ಕಾಣಿಕೆಗಳನ್ನು ಈಗ ತಾನೇ ತಂದೊಪ್ಪಿಸುವುದನ್ನು ಮತ್ತೇನಪ್ಪಣೆ. ಬಲೆ ಮಂತ್ರಿ ಬಲೆ, ನಿನ್ನ ವಾಕ್ಯಗಳನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಿನ್ನ ಪೀಠದಲ್ಲಿ ಪರಿಗಣಿಸೋಣ. ಅಪ್ಪಣೆ. ಸೈನಾಧ್ಯಕ್ಷ ರಾಜೇಂದ್ರ ಬೇಳೈ ಸೈನ್ಯದಿ ನೀತಾನೆ, ನಮ್ಮ ಸೈನ್ಯದ ನೀತ
ಬೇಳೈ ಸೈನ್ಯಾಧ್ಯಕ್ಷ ರಾಜೇಂದ್ರ ಬೇಳೈ ಸೈನ್ಯಾಧಿಧಿ ತಾನೆ ನಮ್ಮ ಸೈನ್ಯದ ನೀತಿಯ ಬೇಳೈ ದೂರದಳು ಸೌರ್ಯದ ಶತ್ರುಗಳೊಡನೆ ಸೈನ್ಯಾಧ್ಯಕ್ಷ ರಾಜೇಂದ್ರ ದೂರದಳು ಸೌರ್ಯದ ಶತ್ರುಗಳೊಡನೆ ವೈರವ ಸಾಧಿಸುತ್ತಿರುವರೇ ಬೇಳೈ ಸೈನ್ಯಾಧಿದಾತಾನೆ ನಮ್ಮ ಸೈನ್ಯದ ನೀತಿಯ ಬೇಳೈ ಸೈನ್ಯಾಧ್ಯಕ್ಷ ರಾಜೇಂದ್ರ ನಮ್ಮ ಸೈನ್ಯದ ಬಲವನ್ನು ಯಾವ ರೀತಿ ಇಟ್ಟಿದ್ವಿ ಆ ವಿಚಾರವನ್ನು ತಿಳಿಸುವನಾಗು ರಾಜೇಂದ್ರ ತಿಳಿಸುವನು ರಾಜಲಾಲಿಸೋ ಮದನ ಪೇಳುವೆ ರಾಜಲಾಲಿಸೋ ರಾಜಲಾಲಿಸೋ ಮದನ ಪೇಳುವೆ ರಾಜಲಾಲಿಸೋ ನಮ್ಮ ಸೈನ್ಯವನ್ನು ಕಂಡರಿಗೋ ಇನ್ನು ನಮ್ಮ ಸೈನ್ಯವನ್ನು ಕಂಡರಿಗೋ ಇನ್ನು ತಲ್ಲಳಿಸುವರ ತಲ್ಲಣಿಸುವರ ರಾಜದೇನ ಬೇಳುವೆ ರಾಜಲಾಲಿಸ ರಾಜಲಾಲಿಸ ಮದದೇನ ಬೇಳು ರಾಜಲಾಲಿಸ ರಾಜಲಾಲಿಸ ರಾಜೇಂದ್ರ ಮಂತ್ರಿ ನಮ್ಮ ಸೈನ್ಯವು ಯಾವ ರೀತಿಯಲ್ಲಿ ಅಂದರೆ ಸಿಂಹವನ್ನು ಕಂಡರೆ ಆನೆಯು ಎಷ್ಟು ಅಂಜುವುದು ಅದೇ ರೀತಿ ನಮ್ಮ ಸೈನ್ಯವನ್ನು ಬಲ ಸೇನಾಧೀಕ್ಷ ನಿನ್ನ ಸೈನ್ಯ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷ ಆಯಿತು ಆಗಬಹುದು ನಿನ್ನ ಸೈನ್ಯವನ್ನು ಕುರಿತು ಡ್ಯಾನ್ಸ್ ಆಗ್ಲೇ ಬರುತ್ತೀವ ನಿನ್ನ ಪೀಠದಲ್ಲಿ ಪರಿಗಣಿಸೋಣಾಗು ಒಂದು ಡ್ಯಾನ್ಸ್ ಯಾರಲ್ಲಿ ನಮ್ಮ ನರ್ತಕಿಯನ್ನು ಬರ್ತಾ ಕರೆದು ಇನ್ನೊಂದ್ಸಲ ಮಾಡ್ಯ ಅಂದದ ಶಿಲೆಯೊಂದು ಇನ್ನೊಂದ್ಸಲ ಅಂದದ ಶಿಲೆಯೊಂದು ನಡೆದಾಡಿದೆ ಅದರ ಬಗ್ಗೆ ಸೈನ್ಯಾಧ್ಯಕ್ಷ ಅಂದದ ಶಿಲೆಯೊಂದು ನಡೆದಾಡಿದೆ ಮಂತ್ರಿ ರಾಜೇಂದ್ರ ನದಿ ಪಾರ ಹೇಳ ಇನ್ನೊಂದು ಆಡ ನಮ್ಮ ರಾಜದೂತರನ್ನು ಮನೆಗೆ ಬರಬೇಡ ಯಾರಲ್ಲೇ ಅರಮನೆಯಿಂದ ಬಾಲಕರನ್ನು ರಾಜಸ್ಥಾನ ರಾಜಾಜ್ಞೆ ಆಗಿರ್ಬೋದು. ನಾನು ನೋಡ್ತೀನಿ, ನಾನು ಆಡ್ಬಿಟ್ಟು ಹೊಡೋಗ್ತೀನಿ ರೀ. ಇನ್ನೊಂದು ಆಡ ಇರೋ ಆಡ್ಬಿಟ್ಟಾರ ಹೋಗೋನಲ್ಲ ಸೈನ್ಯಾಧೀಶ. ಇನ್ನೊಂದು ಆಡ್ಬಿಟ್ಟಾರ ಬರೋನಲ್ಲಪ್ಪ ನಾನು. ಸೊ ಆಗ್ಲೇ
ಇನ್ನೊಂದು ಸಾರಿ ಆಡು ಹೋಗಿ ತೀರ್ಸಿದ್ ನಾವು ಅಂದವ. ಇನ್ನೊಂದು ಸೀನ್ ಇತ್ತು. ತಮ್ಮ ಪಾದಕ್ಕೆ ಕಲ್ಲೆ ನಾವು ವಂದಿಸಿ ಬೇಡುವೆ ತನ್ನೆಗೆ ತನ್ನೆ ಇಂದು ಎನ್ನನು ಕರೆಸಿದ ಪರೆ ಇಂದು ಎನ್ನನು ಕರೆಸಿದ ಪರೆ ಅಂದವೇನೋ ತಿಳಿಸೋ ಜನಕನೇ ತಂದೆಗೆ ತಮ್ಮ ಪಾದಗೀಗಲ್ಲೇ ನಾ ವಂದಿಸಿ ಬೇಡುವೆ ತಂದೆಗೆ ತಂದೆ ಕುಮಾರ ಕರೆಸಿದ ಪರಿಯನ್ನು ಅನುಸದಿ ಬೇಡಿದೆ ಕರೆಸಿದ ಪರಿಯನ್ನು ಅನುಸದಿ ಬೇಡಿರೆ ಅಂದವೇನು ತಿಳಿಸೋ ಜನಕನೇ ತಮ್ಮ ಪಾದಗೀಗಲ್ಲೇ ನಾ ವಂದಿಸಿ ಬೇಡುವೆ ತಂದೆಯೇ ತಂದೆಯೇ ಕುಮಾರ. ಅರಮನೆಯಲ್ಲಿ ಆಟ ಪಾಠಗಳನ್ನು ಆಡಿಕೊಂಡಿದ್ದ ಬಾಲಕನನ್ನು ಇಷ್ಟು ಆತರದಿಂದ ಕರೆಸಿದ ಕಾರಣವೇನು ತಂದೆಯೇ? ಕುಮಾರ ಇಲ್ಲಿ ಬರುವನಾಗು. ಬಂದೇನು ವಿಚಾರವೇನು ತಂದೆಯೇ? ಕುಮಾರ ಈ ರಾಜ್ಯವನ್ನು ನಿನಗೆ ಪಟ್ಟ ಕಟ್ಟಬೇಕೆಂದಿರುವೆನು. ನಿನ್ನ ಅಭಿಪ್ರಾಯವೇನು ಕುಮಾರ? ತಂದೆ ಅಸುಳಿಯಾದ ನನಗೆ ಪಟ್ಟಾಭಿಷೇಕ ಎಂದರೇನು ತಂದೆಯೇ? ಮತ್ತೇನು ಮಾಡಿಕೊಂಡಿರುವೆ ಕುಮಾರ? ನಾನು ಕುದುರೆ ಸವಾರಿಯನ್ನು ಮಾಡಬೇಕೆಂದು ನನ್ನ ಮರದ ಇಚ್ಛೆಯು ತಂದೆಯೇ. ಏನು ಕುದುರೆ ಸವಾರಿಯನ್ನು ಮಾಡಬೇಕೆ? ಹಾಗಾದರೆ ನಮ್ಮ ಅರಮನೆ ಕುದುರೆಯನ್ನು ಹಿಡಿಕೊಂಡು ಕುದುರೆ ಸವಾರಿ ಮಾಡಿಕೊಂಡು ಊಟದ ವೇಳೆಗೆ ಬರುವನಾಗು. ತಂದೆ ನನ್ನ ಜೊತೆ ನನ್ನ ಸ್ನೇಹಿತರನ್ನು ಕಳಿಸಿಕೊಡಿ. ಆಗಬಹುದು ಮಂತ್ರಿ. ರಾಜೇಂದ್ರ, ನಿನ್ನ ಮಗನು ಸಹ ನನ್ನ ಮಗನ ಜೊತೆಲಿ ಕಳಿಸಿಕೊಡು ಮಂತ್ರಿ. ಆಗಬಹುದು. ಯಾರಲ್ಲೇ ಅರಮನೆಯಿಂದ ಬಾಲಕನನ್ನು ಕಳಿಸಿದ ಹಾಗೆ. ಸರಿ ಗೊತ್ತು, ಸರಿ ಗೊತ್ತು. ನಾಲ್ಕು ತಂದೆಯನ್ನನು ಏತಕ್ಕೆ ಕರೆಸಿದೆ? ತಂದೆಯನ್ನನು ಏತಕ್ಕೆ ಕರೆಸಿದೆ? ಕರೆಸಿದ ಪರಿಯನ್ನು ಹರುಷದಿ ಬೇಳುವೆ ತಂದೆಯನ್ನನು ಏತಕ್ಕೆ ಕರೆಸಿದೆ? ಏತಕ್ಕೆ ಕರೆಸಿದೆ? ಏತಕ್ಕೆ ಕರೆಸಿದೆ? ಕರಗಳ ಜೋಡಿಸಿ ಶಿರವನ್ನು ನಮಿಸುವೆ. ಕರಗಳ ಜೋಡಿಸಿ ಶಿರವನ್ನು ನಮಿಸುವೆ. ಕರಗಳ ಜೋಡಿಸಿ ಶಿರವನ್ನು ನಮಿಸುವೆ. ತಂದೆಯನ್ನನು ಏತಕ್ಕೆ ಕರೆಸಿದೆ? ಏತಕ್ಕೆ ಕರೆಸಿದೆ? ಏತಕ್ಕೆ ಕರೆಸಿದೆ? ತಂದೆಯವರ ಪದಕ್ಕೆ ನಮಸ್ಕರಿಸೋಣ. ಕುಮಾರ, ನಿನಗೆ ಮಂಗಳವಾಗಲಿ. ನೆಲೆಕ್ಕವನಾಗು. ತಂದೆಯೇ, ಈ ಅರಮನೆಯಲ್ಲಿ ಆಟ ಪಾಠಗಳನ್ನು ಆಡಿಕೊಂಡಿದ್ದ ನನ್ನನ್ನು ಇಷ್ಟು ಆತರದಿಂದ ಕರೆಸಿದ ಕಾರಣವೇನು ತಂದೆಯೇ? ಕುಮಾರ, ಇಲ್ಲಿ ಬಾ, ತಿಳಿಸುವೆನು. ಒಂದೇನು ವಿಚಾರವೇನು? ಕುಮಾರ, ನಿನ್ನನ್ನು ಕರೆಸಿದ ಕಾರಣ ಎಂದರೆ ರಾಜಕುಮಾರರು ಈ ದಿನ ಕುದುರೆ ಸವಾರಿ ಮಾಡಬೇಕೆಂದು ಇಷ್ಟಪಟ್ಟಿರುವಂತೆ. ಆದ ಕಾರಣ ಆ ರಾಜಕುಮಾರನ ಜೊತೆ ಹೋಗಿ ಕುದುರೆ ಸವಾರಿಯನ್ನು ಮಾಡಿಕೊಂಡು ಬರು ನಾವು. ಆಗಬಹುದು. ಸ್ನೇಹಿತನೇ, ಇಲ್ಲಿ ಬಾ. ಒಂದೇನು ವಿಚಾರವೇನು? ನಮ್ಮ ತಂದೆಯವರು ಕುದುರೆ ಸವಾರಿಯನ್ನು ಮಾಡಲು ಅಪ್ಪನೇನು ನೀಡಿದ್ದಾರೆ. ನೀನು ಸಹ ಬರುವೆಯಾ? ಹೌದು, ನಾನು ಸಹ ಬರುವೆನು. ಆ ನಡೆ ಹೋಗೋಣ. ಕುಮಾರರೇ, ನಿಲ್ಲಿ ನಿಲ್ಲಿರಿ. ಹೋಗಿ ಬನ್ನಿ ಬಾಲದೆ ಸುಗುಣ ಗೋಚಿಲರೇ. ಹೋಗಿ ಬನ್ನಿ ಬಾಲರೆ. ಕುಮಾರ, ಹೋಗಿ ಬನ್ನಿ ಬಾಲರೆ ಸುಗುಣ ಗೋಚಿಲರೇ. ಹೋಗಿ ಬನ್ನಿ ಬಾಲರೆ. ಕುಮಾರ, ತಂದೆಯೇ,
ಮಾಡಿಕೊಂಡು ಊಟದ ಸರಿಯಾಗಿ ಬರುವರಾಗಿ ಆಗಬಹುದು ತಂದೆ.